ನಮಸ್ಕಾರ. ಸುದ್ದಿಯ ಸಿಂಹಾಸನ ನಮ್ಮ ಹಾಸನ್ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಚಾಂದಿನಿ. ಇದೀಗ ಅಂಬೇಡ್ಕರ್ ವಿರುದ್ಧ ಅವಹೇಳನಕಾರಿ ಹೇಳಿಕೆ. ಕೇಂದ್ರ ಗೃಹ ಸಚಿವರ ವಿರುದ್ಧ ಹಾಸನದಲ್ಲಿ ಕಾಂಗ್ರೆಸ್ ಪ್ರತಿಭಟನೆ. ವೇತನ ಹೆಚ್ಚಳ, ಇತರೆ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಹಾಸನದಲ್ಲಿ ಸಿಐಟಿಯು ನೇತೃತ್ವದಲ್ಲಿ ಅಕ್ಷರ ದಾಸೋಹ ನೌಕರರ ಸಂಘ ಪ್ರತಿಭಟನೆ. ಹಾಸನದಲ್ಲಿ ಡಿಸೆಂಬರ್ 21ರಿಂದ 3 ದಿನಗಳ ಕಾಲ ಭಕ್ತಿ ಪ್ರಧಾನ ನಾಟಕ ಪ್ರದರ್ಶನ ಕಡ್ಡಾಯ. ಶಿವಕುಮಾರ್ ಮಾಹಿತಿ. ಅಂಬೇಡ್ಕರ್ ವಿರುದ್ಧವಾಗಿ ಹೇಳಿಕೆ ನೀಡಿ ಆಕ್ರೋಶ ವ್ಯಕ್ತಪಡಿಸಿರುವ ಕೇಂದ್ರ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರು ಹೇಳಿಕೆ ವಾಪಸ್ ಪಡೆಯಬೇಕು ಎಂದು ಹಾಸನ ನಗರದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿರುವ ಅಂಬೇಡ್ಕರ್ ಪ್ರತಿಮೆಯ ಎದುರು ಪ್ರತಿಭಟನೆಯನ್ನ ನಡೆಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಇದೇ ವೇಳೆ ಪರಿಶಿಷ್ಟ ಜಾತಿ ಘಟಕದ ಜಿಲ್ಲಾಧ್ಯಕ್ಷ ದೇವಪ್ಪ ಮಲ್ಲಿಗೆವಾಡ್ ಮಾಧ್ಯಮದೊಂದಿಗೆ ಮಾತನಾಡಿ, ಕೇಂದ್ರ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರು ಲೋಕಸಭೆಯಲ್ಲಿ ಅಂಬೇಡ್ಕರ್ ಅವರ ವಿರುದ್ಧವಾಗಿ ಹೇಳಿಕೆ ನೀಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅವರ ಅಂತರಂಗದಲ್ಲಿ ಇರುವುದನ್ನು ಬಹಿರಂಗವಾಗಿ ಹೇಳುವ ಮೂಲಕ ನಾವು ಕೋಮುವಾದಿಗಳು, ಮನುವಾದಿಗಳು ಎಂಬುದನ್ನು ಲೋಕಸಭೆಯಲ್ಲಿ ಪ್ರಸ್ತುತಪಡಿಸಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. 3% ಇರುವಂತಹ ಅಲ್ಪಸಂಖ್ಯಾತರು, 97% ಇರುವ ಬಹುಸಂಖ್ಯಾತರು ಏನಿದ್ದಾರೆ, ಮುಂದಿನ ದಿನಗಳಲ್ಲಿ ಈ ತರವಾದ ಹೇಳಿಕೆಗಳನ್ನು ಅಮಿತ್ ಶಾ ಆಗಲಿ ಅವರ ಕೇಂದ್ರದ ಸಂಪುಟದ ಸಚಿವರಾಗಲಿ ಇಂತಹ ಹೇಳಿಕೆ ಕೊಟ್ಟರೆ ಮುಂದೆ ರಕ್ತಪಾತವಾಗುತ್ತೆ ಅಂತ ಎಚ್ಚರಿಸಿದರು. ಬಹುಸಂಖ್ಯಾತ ಏನಿದ್ದೀವಿ ನಾವುಗಳೆಲ್ಲ ಒಟ್ಟಾಗಿ ಕೋಮುವಾದಿ ಸರ್ಕಾರವನ್ನ, ಮನುವಾದಿ ಸರ್ಕಾರವನ್ನ ತೊಲಗಿಸುವುದಕ್ಕೆ ಕಟ್ಟಿಬದ್ಧರಾಗಿ ನಿಲ್ತೇವೆ ಅಂತ ಹೇಳಿದರು. ಕೂಡಲೇ ಗೃಹ ಸಚಿವ ಅಮಿತ್ ಶಾ ಇಂತಹ ಹೇಳಿಕೆಗಳನ್ನು ವಾಪಸ್ ಪಡೆಯಬೇಕು. ಪ್ರಧಾನಿ ಮೋದಿಯವರು ಮತ್ತು ರಾಷ್ಟ್ರಪತಿಗಳು ಅಮಿತ್ ಶಾ ಅವರನ್ನ ಸಂಪುಟದಿಂದ ವಜಾಗೊಳಿಸಬೇಕು ಅಂತ ಆಗ್ರಹಿಸಿದರು. ದೇವಪ್ಪ ಮಲ್ಲಿಗೆವಾಡು, ಜಿಲ್ಲಾ ಅಧ್ಯಕ್ಷರು, ಜಿಲ್ಲಾ ಕಾಂಗ್ರೆಸ್ ಪರಿಶಿಷ್ಟ ಜಾತಿ ಘಟಕ. ಇವತ್ತು ಕೇಂದ್ರ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ಲೋಕಸಭೆಯಲ್ಲಿ ಅಂಬೇಡ್ಕರ್ ಅವರ ವಿರುದ್ಧವಾಗಿ ಆಕ್ರೋಶವನ್ನ ಮಾಡಿದ್ದಾರೆ. ಅವರ ಅಂತರಂಗದಲ್ಲಿದ್ದದನ್ನ ಬಹಿರಂಗವಾಗಿ ಈ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಮುಖಂಡರಾದ ರಾಮಚಂದ್ರ, ಮಂಜುನಾಥ್ ಶರ್ಮಾ, ಅಶೋಕ್, ಶೇಖರಪ್ಪ, ಕುಮಾರ್, ಅಶ್ರು ಇತರರು ಉಪಸ್ಥಿತರಿದ್ದರು. ಬಿಸಿಯೂಟ ನೌಕರರಿಗೆ ವೇತನ ಹೆಚ್ಚಳ ಹಾಗೂ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಸಿಐಟಿಯು ನೇತೃತ್ವದಲ್ಲಿ ರಾಜ್ಯ ಅಕ್ಷರ ದಾಸೋಹ ನೌಕರರ ಸಂಘದ ಜಿಲ್ಲಾ ಸಮಿತಿಯಿಂದ ಪ್ರತಿಭಟನೆಯನ್ನು ನಡೆಸಿ ಹಾಸನ ಜಿಲ್ಲಾ ಪಂಚಾಯತ್ಗೆ ಮನವಿಯನ್ನು ಸಲ್ಲಿಸಿದರು. ನಗರದ ಹೇಮಾವತಿ ಪ್ರತಿಮೆ ಬಳಿಯಿಂದ ಹೊರಟ ಪ್ರತಿಭಟನಾ ಮೆರವಣಿಗೆಯು ಎನ್ಆರ್ ವೃತ್ತದ ಮೂಲಕ ಜಿಲ್ಲಾ ಪಂಚಾಯತ್ ಆವರಣಕ್ಕೆ ಬಂದ ಅವರು ಇದೇ ವೇಳೆ ಸಿಐಟಿಯು ಜಿಲ್ಲಾಧ್ಯಕ್ಷ ಧರ್ಮೇಶ್ ಮತ್ತು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅರವಿಂದ್ ಮಾತನಾಡಿ, ಮಧ್ಯಾಹ್ನದ ಬಿಸಿಯೂಟ ಯೋಜನೆ ಪ್ರಾರಂಭವಾಗಿ 24 ವರ್ಷಗಳು ಕಳೆಯುತ್ತಿದೆ. ಲಕ್ಷಾಂತರ ಮಕ್ಕಳಿಗೆ ಹಾಲು ನೀಡಿ, ಶಾಲಾ ಸ್ವಚ್ಛತೆ ಮಾಡಿ, ಬಿಸಿ ಬಿಸಿ ಆಹಾರ ನೀಡಿ, ಶಾಲೆಯಲ್ಲಿ ನೀಡುವ ದಿನನಿತ್ಯದ ಎಲ್ಲ ಕೆಲಸ ಮಾಡಿ ಶೈಕ್ಷಣಿಕ ಆಸಕ್ತಿ ಮೂಡಿಸುವಲ್ಲಿ ತಾಯ್ತನದ ಪ್ರೀತಿ ನೀಡುವ ಪರಿಶ್ರಮ ಕೆಲಸವಾಗಿದೆ. ಪ್ರತಿಯೊಂದು ಮಗುವು ಶಿಕ್ಷಣ ಕಲಿಯಬೇಕೆಂಬ ಮಹತ್ವದ ಉದ್ದೇಶದಿಂದ 1968ರಲ್ಲಿ ಮೊದಲ ಶಿಕ್ಷಣ ನೀತಿ ಜಾರಿಗೆ ಬಂದಿದೆ ಎಂದು ತಿಳಿಸಿದರು. 2023 ಚುನಾವಣಾ ಸಂದರ್ಭದಲ್ಲಿ ಏನು ಘೋಷಣೆ ಮಾಡಿದ್ದಾರೆ, ₹1,000 ಹಣ ಕೂಡಲೇ ಬಿಡುಗಡೆ ಮಾಡಿ ಆದೇಶ ಮಾಡಬೇಕು. ಮತ್ತೆ ಬಿಸಿಯೂಟ ನೌಕರಿಗೆ 26,000 ಕನಿಷ್ಠ ವೇತನವನ್ನ ನಿಗದಿ ಮಾಡಬೇಕು. ಸಾಧಿವಾರು ಜಂಟಿ ಖಾತೆಯನ್ನ ಇನ್ನಂತೆ ಬದಲಾವಣೆ ಮಾಡಬೇಕು. ಮತ್ತೆ ಯಾರೆಲ್ಲ ಬಿಸಿಯೂಟ ನೌಕರು ನಿವೃತ್ತಿ ಆಗ್ತಾ ಇದ್ದಾರೆ, ಇಲ್ಲಿವರೆಗೆ ಇಡೀ ರಾಜ್ಯಾದ್ಯಂತ 12,000 ಜನ ನಿವೃತ್ತಿ ಆಗಿದ್ದಾರೆ. ಅವರಿಗೆ ಇಡಿಗಂಟನ್ನ ಏನ್ ಘೋಷಣೆ ಮಾಡಿದ್ದಾರೆ ₹30,000 ಮತ್ತೆ ₹40,000, ಅದನ್ನ ಶಿಕ್ಷಣ ಇಲಾಖೆ ಕೂಡಲೇ ಆದೇಶ ಮಾಡಿ ಅದನ್ನ ಜಾರಿ ಮಾಡಬೇಕು ಅಂತ ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ಹಾಗೆ ಯಾರೆಲ್ಲ ಬಿಸಿಯೂಟ ನೌಕರು ಮರಣ ಹೊಂದ್ತಾರೆ ಅವರಿಗೆ 25 ಲಕ್ಷ ಪರಿಹಾರವನ್ನು ಕೊಡಬೇಕು. ಮತ್ತೆ ಬಿಸಿಯೂಟವನ್ನ ಯಾವುದೇ ಸ್ವರೂಪದ ಖಾಸಗೀಕರಣವನ್ನ ಮಾಡಬಾರ್ದು. ಮತ್ತೆ ಈಗ ನಡೀತಾ ಇರ್ತಕ್ಕಂಥ ಚಳಿಗಾಲದ ಅಧಿವೇಶನದಲ್ಲಿ ಬಿಸಿಯೂಟ ನೌಕರರಿಗೆ ಸಂಬಳಕ್ಕಾಗಿ ಕೇಂದ್ರ ಹಾಗೂ ಮತ್ತೆ ರಾಜ್ಯ ಸರ್ಕಾರಗಳು ಹೆಚ್ಚಿನ ಹಣವನ್ನ ತೆಗೆದಿಡಬೇಕು ಅಂತ ಹೇಳಿ ಕೂಡ ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ಮತ್ತೆ ಹಾಜರಾತಿ ಆಧಾರದಲ್ಲಿ ಬಿಸಿಯೂಟ ನೌಕರರನ್ನು ತೆಗೆದಾಕ್ತಾ ಇದ್ದಾರೆ, ಅದನ್ನ ಕೂಡಲೇ. ಇದೇ ವೇಳೆ ಪ್ರತಿಭಟನೆಯ ನೇತೃತ್ವವನ್ನು ಸಂಘಟನೆಯ ಅಧ್ಯಕ್ಷೆ ಎಂಬಿ ಪುಷ್ಪ, ಕಾರ್ಯಾಧ್ಯಕ್ಷೆ ಜಿವಿ ಉಷಾ, ಜಿಲ್ಲಾ ಉಪಾಧ್ಯಕ್ಷರಾದ ಯಶೋಧ, ಮೀನಾಕ್ಷಿ, ಕಾರ್ಯದರ್ಶಿಗಳಾದ ಚೆನ್ನಮ್ಮ, ಸೌಮ್ಯ, ಜಿಲ್ಲಾ ಮುಖಂಡರಾದ ಕಸ್ತೂರಿ, ಲೋಲಾಕ್ಷಿ, ಉಷಾ, ಮಂಜುಳಾ, ಸಾವಿತ್ರಿ, ಸುಮಿತ್ರಾ, ಕಮಲಾ, ಜಿಕೆ, ಶೋಭಾ, ನಾಸಿರಾ, ಬಾನು, ಜ್ಯೋತಿ, ಯಶೋಧ, ಸುಮಾಬಾಯಿ, ಹೇಮಾವತಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಹಾಸನದ ಹೊಸ್ಲೈನ್ ರಸ್ತೆ ಬಳಿ ಇರುವ ಶ್ರೀ ಬಸವೇಶ್ವರ ಕಲ್ಯಾಣ ಮಂಟಪದ ದೇವಸ್ಥಾನದ ಆವರಣದಲ್ಲಿ ಡಿಸೆಂಬರ್ 21ರಿಂದ 3 ದಿನಗಳ ಕಾಲ ಶಿವಸಂಚಾರ ನಾಟಕಗಳು ಪ್ರದರ್ಶನಗೊಳ್ಳಲಿದೆ ಎಂದು ಅಖಿಲ ಭಾರತೀಯ ವೀರಶೈವ ಲಿಂಗಾಯತ ಮಹಾಸಭಾದ ತಾಲೂಕು ಅಧ್ಯಕ್ಷ ಕಟ್ಟಾಯ ಶಿವಕುಮಾರ್ ತಿಳಿಸಿದರು. ಮಾಧ್ಯಮದೊಂದಿಗೆ ಇದೇ ವೇಳೆ ಮಾತನಾಡಿ, ರಾಷ್ಟ್ರ ಮತ್ತು ರಾಜ್ಯದಲ್ಲಿ
ತರಳಬಾಳು ಸಿರಿಗೆರೆ ಮಠದ ಶ್ರೀ ಶಿವಕುಮಾರ ಕಲಾಸಂಘದ ನಾಟಕ ಕಲಾತಂಡವು ಇಡೀ ರಾಜ್ಯಾದ್ಯಂತ ಪ್ರತಿ ವರ್ಷವೂ ಉಚಿತ ನಾಟಕ ಹಮ್ಮಿಕೊಳ್ಳಲಾಗುತ್ತಿದ್ದು, ಈ ವರ್ಷ ಹಾಸನ ನಗರದಲ್ಲಿ ಅಖಿಲ ಭಾರತೀಯ ವೀರಶೈವ ಲಿಂಗಾಯತ ಮಹಾಸಭಾ ತಾಲೂಕು ಘಟಕ ಮತ್ತು ಸನ್ರೈಸ್ ರೋಟರಿ ಕ್ಲಬ್ ವತಿಯಿಂದ 3 ದಿನಗಳ ಕಾಲ ನಾಟಕ ಪ್ರದರ್ಶನಗೊಳ್ಳುತ್ತಿದೆ. ಧನುರ್ಮಾಸದ ಅಂಗವಾಗಿ ಡಿಸೆಂಬರ್ 21ರಂದು ಶನಿವಾರ ಸಂಜೆ 7 ಗಂಟೆಯಿಂದ ರಾತ್ರಿ 9:30ಕ್ಕೆ ನಡೆಯುವ ಮೊದಲ ದಿವಸದಂದು ಬಂಗಾರದ ಮನುಷ್ಯ ನಾಟಕ ಪ್ರದರ್ಶನಗೊಳ್ಳಲಿದ್ದು, ಈ ವೇಳೆ ಶ್ರೀ ಜವೈನಹಳ್ಳಿ ಮಠದ ಸಂಗಮೇಶ್ವರ ಸ್ವಾಮೀಜಿಗಳು ಮತ್ತು ಕಿರಿಕುಡ್ಲಿ ಮಠದ ಸದಾಶಿವ ಸ್ವಾಮೀಜಿಗಳು ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಲಿದ್ದಾರೆ ಅಂತ ತಿಳಿಸಿದರು. ರಾಷ್ಟ್ರದಲ್ಲಿ ಮತ್ತು ರಾಜ್ಯದಲ್ಲಿ ತರಳಬಾಳಿನ ಸಿರಿಗೆರೆ ಮಠದ ನಾಟಕದ ಒಂದು ಕಲಾತಂಡದ ಶಿವತಾಂಡವ ಕಲಾತಂಡವ ಇಡೀ ರಾಜ್ಯಾದ್ಯಂತ ಪ್ರತಿ ವರ್ಷವೂ ನಾಟಕವನ್ನು ಏರ್ಪಡಿಸಿರ್ತಾರೆ. 3 ದಿನಗಳ ಕಾಲ. ಇವತ್ತು ದಿನಾಂಕ 21-12-24ರಂದು ಮತ್ತು 22-12-24ರಂದು ಮತ್ತು 23-12-24ರಂದು 3 ದಿನಗಳ ಕಾಲ ಹಾಸನದ ಶ್ರೀ ಬಸವೇಶ್ವರ ಕಲ್ಯಾಣ ಮಂಟಪದ ಶ್ರೀ ಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ನಾಟಕವನ್ನು ಏರ್ಪಡಿಸಲಾಗಿದೆ. ಈ 3 ದಿನ ನಾಟಕವನ್ನು ಹಾಸನ ತಾಲೂಕು ಅಖಿಲ ಭಾರತ ವೀರಶೈವ ಮಹಾಸಭಾ ಮತ್ತು ಸನ್ರೈಸ್ ರೋಟರಿ ಕ್ಲಬ್ ವತಿಯಿಂದಲೂ ಸಹ ಅವರ ಸಹಕಾರದೊಂದಿಗೆ ಈ ನಾಟಕೋತ್ಸವದ ಪ್ರದರ್ಶನ ನಡೀತಾ ಇದೆ. ಹಾಸನದ ಎಲ್ಲ ಸಾರ್ವಜನಿಕ ಬಂಧುಗಳು ಮತ್ತು ನಮ್ಮ ವೀರಶೈವ ಲಿಂಗಾಯತ ಸಮಾಜ ಬಾಂಧವರು ಈ ನಾಟಕವನ್ನು ನೋಡಲು ಬರಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇವೆ. 21 ಇದೇ ಶನಿವಾರ ಸಂಜೆ 7 ಗಂಟೆಗೆ ಈ ನಾಟಕ ಪ್ರಾರಂಭ ಆಗುತ್ತೆ. ಪ್ರತಿದಿನವೂ ಸಹ 3 ದಿನಗಳ ಕಾಲ ಈ ನಾಟಕ ನಡೆಯಲಿದ್ದು, ಈ ನಾಟಕದ ಸಾರಾಂಶ ಡಿಸೆಂಬರ್ 22ರಂದು ಬೆಳಗ್ಗೆ 9 ಗಂಟೆಯಿಂದ 2 ಗಂಟೆಯವರೆಗೆ ಶ್ರೀ ಗಣಪತಿ ಪೆಂಡಾಲ್ನಲ್ಲಿ ಬಂಜೇತನ ನಿರ್ವಹಣೆ ಮತ್ತು ಫಲವತ್ತತೆಯ ಬಗ್ಗೆ ಉಚಿತ ಸಮಾಲೋಚನಾ ಶಿಬಿರವನ್ನ ನಡೆಯಲಿದೆ ಎಂದು ಚನ್ನರಾಯಪಟ್ಟಣದಲ್ಲಿ ರೋಟರಿ ಕ್ಲಬ್ನ ಅಧ್ಯಕ್ಷ ವಿಜಯ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಫಲವತ್ತತೆ ಸಮಾಲೋಚನಾ ಶಿಬಿರದಲ್ಲಿ ಕೌಂಟ್ 9ನ ಫಲವತ್ತತೆ ತಜ್ಞರಾದ ಡಾಕ್ಟರ್ ಪ್ರಿಯಾಂಕಾ ಮೋಹನ್ ರವರು ಶಿಬಿರದಲ್ಲಿ ಭಾಗವಹಿಸುವ ಬಂಜೇತನ ನಿರ್ವಹಣೆ ಬಗ್ಗೆ ಉಚಿತ ಶಿಬಿರ ಮತ್ತು ತಪಾಸಣೆ ನಡೆಸಿ ಸಮಾಲೋಚನೆ ಬಗ್ಗೆ ಮಾಹಿತಿಯನ್ನು ನೀಡಿದರು. ಈ ಹಿಂದೆ 46 ಮಂದಿ ಶಿಬಿರದಲ್ಲಿ ಭಾಗವಹಿಸಿ ಶಿಬಿರದ ಸದುಪಯೋಗ ಪಡೆದುಕೊಂಡಿದ್ದರು. 2ನೇ ಬಾರಿಗೆ ಈ ಕಾರ್ಯಕ್ರಮ ನಡೆಸುತ್ತಿದ್ದೇವೆ. ಇದರ ಬಗ್ಗೆ ಹಳ್ಳಿಗಳಲ್ಲಿ ಪ್ರಚಾರ ಮಾಡಿ ಮತ್ತು ಅಂಗನವಾಡಿ ಕೇಂದ್ರದಲ್ಲಿಯೂ ಮತ್ತು ಆಸ್ಪತ್ರೆಗಳಿಗೂ ಫಲವತ್ತತೆ ಸಮಾಲೋಚನಾ ಶಿಬಿರದ ಬಗ್ಗೆ ಮಾಹಿತಿ ನೀಡಲಾಗಿದೆ. ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಅಂತ ಮನವಿ ಮಾಡಿದರು. ನಾವು ನಮ್ಮ ಕ್ಲಬ್ನ ವತಿಯಿಂದ ಹಲವಾರು ಕಾರ್ಯಕ್ರಮಗಳು ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ಫಲವಾಗಿ ನಾವು 2022ನೇ ಸಾಲಲ್ಲಿ ಇದೊಂದು ಕಾರ್ಯಕ್ರಮ ಮಾಡಿದ್ದು, ಮತ್ತೆ ಈ ಸಲದ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಏನಂತಂದ್ರೆ ಉಚಿತ ಫಲವತ್ತತೆ ಸಮಾಲೋಚನೆ ಶಿಬಿರ ಅಂತ ಹೇಳಿ. ಅಂದ್ರೆ ಯಾರಿಗೆ ಬಂಜೆತನ ಕಾಡ್ತಾ ಇರುತ್ತೆ, ಯಾರಿಗೆ ಮಕ್ಕಳು ಇಲ್ಲ, ಇಂಥವ್ರಿಗೆ ಬೆಂಗಳೂರಿನ ಖ್ಯಾತ ಡಾಕ್ಟರ್ ಅಂತ ಪ್ರಿಯಾಂಕಾ ಮೋಹನ್ ಅವರು ಬಂದು ಕನ್ನಡದವರಿಗೆ ಬಂದು ಇಲ್ಲಿ ಕೆಲವೊಂದು ಟ್ರಯಲ್ನ ಕಂಡಕ್ಟ್ ಮಾಡಿದ್ವಿ. ಪೇಷಂಟ್ಗಳಿಗೆ ಅವರಿಗೆ ಸಲಹೆ ಸೂಚನೆಗಳು ಮುಂದೆ ಏನು ಮಾರ್ಗದರ್ಶನ ಮಾಡಬೇಕು ಅಂತ ಹೇಳಿ ಒಂದು ಕಾರ್ಯಕ್ರಮ ಮಾಡ್ತೀವಿ. ಈ ಪತ್ರಿಕಾಗೋಷ್ಠಿಯಲ್ಲಿ ವಿಜಯ್, ಸಂಜಯ್, ನಟರಾಜ್ ಸೇರಿದಂತೆ ಇತರರು ಹಾಜರಿದ್ದರು. ಹನುಮ ಜಯಂತಿಯನ್ನ ವಿಶೇಷವಾಗಿ ಅದ್ದೂರಿಯಾಗಿ ಆಚರಿಸಲು ಎಲ್ಲರೂ ಸಹಕರಿಸಬೇಕೆಂದು ಬೇಲೂರು ಪುರಸಭೆ ಅಧ್ಯಕ್ಷ ಆರ್ ಅಶೋಕ್ ತಿಳಿಸಿದರು. ಶ್ರೀ ಚೆನ್ನಕೇಶ್ವರ ದೇವಸ್ಥಾನದ ಮುಂಭಾಗ ನಿರ್ಮಿಸಿರುವ ಬೃಹತ್ ಗಾತ್ರದ ಆಂಜನೇಯ ಶ್ರೀರಾಮನನ್ನ ಹೊತ್ತಿರುವ ಸ್ತಬ್ಧ ಚಿತ್ರಕ್ಕೆ ದೇವಸ್ಥಾನದ ಪ್ರಧಾನ ಅರ್ಚಕರಿಂದ ಪೂಜೆ ನೆರವೇರಿಸಿದ ನಂತರ ಮಾತನಾಡಿದ ಅವರು, 11ನೇ ವರ್ಷದ ಹನುಮ ಜಯಂತಿ ಹಾಗೂ ಇದೇ ಡಿಸೆಂಬರ್ 21ರಂದು ಶ್ರೀ ಹನುಮನ ಉತ್ಸವ ಮೂರ್ತಿಯನ್ನ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಿದ್ದೇವೆ. ಈ ಪ್ರಯುಕ್ತ ಶ್ರೀ ಚೆನ್ನಕೇಶ್ವರ ದೇವಸ್ಥಾನದ ಬಳಿ ಕೋಟೆ ಬಳಗದ ಯುವಕರು ಸೇರಿ ಆಂಜನೇಯನ ಸ್ತಬ್ಧ ಚಿತ್ರ ನಿರ್ಮಿಸಿದ್ದು, ಹಿಂದೂ ಸಂಪ್ರದಾಯದಂತೆ ಪೂಜೆ ನೆರವೇರಿಸುತ್ತಿದ್ದೇವೆ. ನಾಡಿನ ಜನತೆಗೆ ನೆಮ್ಮದಿ, ಸುಖ, ಶಾಂತಿಯನ್ನ ದೇವರು ಕರುಣಿಸಲಿ ಅಂತ ಹೇಳಿದರು. ಬೇಲೂರಿನಲ್ಲಿ ಅದ್ದೂರಿಯಾಗಿ ಹನುಮ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಈ ಒಂದು ಆಚರಣೆಗೆ ನಮ್ಮ ಎಲ್ಲ ಸಂಘಟನೆಯವರು ಮತ್ತು ಸ್ನೇಹಿತರು ಎಲ್ಲ ಸೇರಿ ಬಹಳ ಅದ್ದೂರಿ, ಅಂದರೆ ಸುಮಾರು 12 ವರ್ಷದಿಂದ ನಡೆಸ್ಕೊಂಡ್ಬಂದಿದ್ರು. ಈ ವರ್ಷ ಅದು ಹನುಮನ ಒಂದು ಸ್ಟ್ಯಾಚ್ಯೂವನ್ನು ಸುಮಾರು ಒಂದು 30ರಿಂದ 35 ಅಡಿ ಹೈಟ್ ಇರುವಂಥ ಒಂದು ಸ್ಟ್ಯಾಚ್ಯೂನ ಇವತ್ತು ಬೇಲೂರಲ್ಲಿ ನಿರ್ಮಾಣ ಮಾಡಿ ಇವತ್ತು ಮಾಡಿದ್ದಾರೆ. ಬಹಳ ಒಂದು ಸಂತೋಷವಾದ ವಿಚಾರ.
ನಮ್ಮ ಪುರಸಭಾ ಕಡೆಯಿಂದ ಮಾನ್ಯ ನಮ್ಮ ಸ್ನೇಹಿತರಾದಂಥ ಸಂತೋರು ಬಂದು ಅವರ ಟೀಮು ಎಲ್ಲರೂ ಬಂದು ಕೇಳ್ಕೊಂಡಾಗ ನಾವು ಯಾವ ಈ ಸಂದರ್ಭದಲ್ಲಿ ಉದ್ಯಮಿ ಎನ್ಆರ್ ಸಂತೋಷ್ ಬೋರಾ, ತೀರ್ಥಕುಮಾರ್, ಪ್ರವೀಣ್, ಸುಮನ್, ಮಂಜುನಾಥ್ ಇತರರು ಉಪಸ್ಥಿತರಿದ್ದರು. ಯೂತ್ ಕಾಂಗ್ರೆಸ್ ವತಿಯಿಂದ ಹಾಸನ ನಗರದ ಹೇಮಾವತಿ ಪ್ರತಿಮೆ ಬಳಿ ಮಾಜಿ ಸಂಸದ ಡಿಕೆ ಶಿವಕುಮಾರ್ ಅವರ ಜನ್ಮದಿನವನ್ನ ಕೇಕ್ ಕತ್ತರಿಸಿ ರಕ್ತದಾನ ಮಾಡುವುದರ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಇದೇ ವೇಳೆ ಯುವ ಕಾಂಗ್ರೆಸ್ ಅಧ್ಯಕ್ಷ ರಂಜಿತ್ ಗುರೂರು ಹಾಗೂ ರಘು ದಾಸರಕೊಪ್ಪಲು ಮಾಧ್ಯಮದೊಂದಿಗೆ ಮಾತನಾಡಿ, ದೇಶದ ನಂಬರ್ 1 ಖ್ಯಾತಿ ಹೊಂದಿರುವ ಕನ್ನಡದ ಪರವಾಗಿ ಧ್ವನಿಯನ್ನ ಎತ್ತಿದಂತಹ ಏಕೈಕ ನಾಯಕ ಡಿಕೆ ಸುರೇಶ್ ಅವರ ಹುಟ್ಟುಹಬ್ಬವನ್ನು ಹಾಸನ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಮತ್ತು ಡಿಕೆ ಸುರೇಶ್ ಅಣ್ಣನ ಅಭಿಮಾನಿ ಬಳಗದಿಂದ ಆಯೋಜನೆ ಮಾಡಲಾಗಿದೆ. ದೇವರು ಅವರಿಗೆ ಆರೋಗ್ಯ, ಆಯುಷು, ಐಶ್ವರ್ಯವನ್ನ ಕೊಟ್ಟು ಇನ್ನೂ ಹೆಚ್ಚಿನ ಶಕ್ತಿ ನೀಡುವುದರ ಮೂಲಕ ಹೆಚ್ಚಿನ ರೀತಿ ಜನಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿದ್ರು. ದೇಶದ ನಂಬರ್ 1 ಸಂಸದರು ಅಂತೇಳಿ ಖ್ಯಾತಿಯಾಗಿದ್ದಂತಹ ಕನ್ನಡದ ಪರವಾಗಿ ಧ್ವನಿಯನ್ನ ಎತ್ತಕ್ಕಂತಹ ಏಕೈಕ ನಾಯಕ ಸನ್ಮಾನ್ಯ ಶ್ರೀ ಡಿಕೆ ಸುರೇಶ್ ಅಣ್ಣನವರ ಹುಟ್ಟುಹಬ್ಬವನ್ನ ಈ ದಿನ ಹಾಸನ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಹಾಗೂ ಡಿಕೆ ಸುರೇಶ್ ಅಣ್ಣನವರ ಅಭಿಮಾನಿಗಳ ವತಿಯಿಂದ ಆಯೋಜನೆ ಮಾಡಿದ್ವಿ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯವನ್ನು ಕೊಟ್ಟು ಇನ್ನೂ ಹೆಚ್ಚಿನ ಶಕ್ತಿಯನ್ನ ನೀಡುವುದರ ಮುಖಾಂತರ ಹೆಚ್ಚಿನದಾಗಿ ಜನಸೇವೆಯನ್ನ ಮಾಡಲಿಕ್ಕೆ ಅವರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ಶುಭ ಸಂದರ್ಭದಲ್ಲಿ ಕೇಳ್ಕೊತಾ ಈ ಒಂದು ಹುಟ್ಟುಹಬ್ಬವನ್ನ ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕನ್ನ ನಿಟ್ಟಿನಲ್ಲಿ ಈ ದಿನ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ರಕ್ತದಾನ ಶಿಬಿರ, ಅನ್ನದಾನ ಸಂತರ್ಪಣೆ, ದೇವಸ್ಥಾನದಲ್ಲಿ ವಿಶೇಷವಾಗಿ ಅವರ ಹೆಸರಿನಲ್ಲಿ ಅರ್ಚನೆ ಹಾಗೂ 101 ಇಡ್ಗಾಯಿ ಹೊಡೆಯುವುದು, ಅಂಧ ಮಕ್ಕಳ ಶಾಲೆಯಲ್ಲಿ ಅವರಿಗೆ ಹೊದಿಕೆಯನ್ನ ವಿತರಣೆ ಮಾಡುವುದು, ಹಾಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲನ್ನ ವಿತರಣೆ ಮಾಡುವಂತಹ ಕಾರ್ಯಕ್ರಮವನ್ನ ಈ ದಿನ ನಾವು ಜಿಲ್ಲಾ ಯುವ ಕಾಂಗ್ರೆಸ್ ಹಾಗೂ ಡಿಕೆ ಸುರೇಶ್ ಅಣ್ಣನವರ ಅಭಿಮಾನಿಗಳ ವತಿಯಿಂದ ಆಯೋಜನೆ ಮಾಡಿದ್ವಿ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯವನ್ನು ಕೊಟ್ಟು ಇನ್ನು ಹೆಚ್ಚಿನದಾಗಿ ರಾಜಕೀಯವನ್ನು ಮಾಡಲಿಕ್ಕೆ ಶಕ್ತಿಯನ್ನು ಕೊಡ್ಲಿ, ನೂರಾರು ಜನ ಯುವಕರಿಗೆ ಅವರು ಮಾದರಿಯಾಗಲಿ ಅಂತ ಹೇಳಿ ಶುಭ ಸಂದರ್ಭದಲ್ಲಿ ಆಚರಿಸ್ತಾ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತೇನೆ. ರಂಜಿತ್ ಗುರೂರ್, ಜಿಲ್ಲಾಧ್ಯಕ್ಷರು, ಯುವ ಕಾಂಗ್ರೆಸ್ ಸಮಿತಿ ಹಾಸನ. ಲಕ್ಷ್ಮಣ್, ರಾಮಚಂದ್ರ, ಇಸ್ಮಾಯಿಲ್, ಹೇಮಂತ್, ಜಗದೀಶ್, ರಘು, ಕಯೂಂ, ಚಂದ್ರಶೇಖರ್, ಹರೀಶ್, ಸುಬೇಗೌಡರು, ಶೇಖರಪ್ಪ ಅವರು, ಶಿವಕುಮಾರ್, ಅರ್ಮಾನ್, ಇಸ್ಮಾಯಿಲ್ ಎಲ್ಲ. ಇದೇ ವೇಳೆ ಯುವ ಕಾಂಗ್ರೆಸ್ ಅಧ್ಯಕ್ಷ ರಂಜಿತ್ ಗುರೂರು, ಕಾಂಗ್ರೆಸ್ ಮುಖಂಡರಾದ ರಘು ದಾಸರಕೊಪ್ಪಲು, ಲಕ್ಷ್ಮಣ್, ಮಂಜುನಾಥ್ ಶರ್ಮಾ, ರಾಮಚಂದ್ರು, ನೇತ್ರಾವತಿ, ರತ್ನಮ್ಮ, ಇಸ್ಮಾಯಿಲ್, ಹೇಮಂತ್, ಜಗದೀಶ್, ರಘು ದಾಸರಕೊಪ್ಪಲು, ಅಬ್ದುಲ್ ಕಹೀಂ, ಚಂದ್ರಶೇಖರ್, ಹರೀಶ್, ಸುಬೇಗೌಡ, ಶೇಖರಪ್ಪ, ಶಿವಕುಮಾರ್, ಅರ್ಮನ್, ನಿಡುಗನಹಳ್ಳಿ, ಸಿದ್ದಪ್ಪ ಇತರರು ಉಪಸ್ಥಿತರಿದ್ದರು. ಆಗಸ್ಟ್ ತಿಂಗಳಿನಲ್ಲಿ ಲಯನ್ ಸೇವಾ ಸಂಸ್ಥೆಯ ಸದಸ್ಯರು ಗದ್ದೆಯಲ್ಲಿ ನಾಟಿ ಕಾರ್ಯ ಮಾಡಿದ್ದು, ಡಿಸೆಂಬರ್ನಲ್ಲಿ ಮತ್ತೊಮ್ಮೆ ಸದಸ್ಯರೆಲ್ಲರೂ ಒಟ್ಟಾಗಿ ಕೊಯ್ಲು ಕಾರ್ಯದಲ್ಲಿ ಭಾಗಿಯಾಗ್ತಾ ಇರೋದು ಸಂತಸ ತಂದಿದೆ ಎಂದು ಬೇಲೂರಿನ ಪ್ರೊಫೆಸರ್ ಮೀನಾಕ್ಷಿ ಖಾದರ್ ಹೇಳಿದರು. ಬೇಲೂರು ತಾಲೂಕು ಅರೆಹಳ್ಳಿ ಹೋಬಳಿಯ ಶಿರಗುಂದದಲ್ಲಿರುವ ಫೆಲಿಕ್ಸ್ ಡಿ ಆಲ್ಮೇಡರವರ ಒಡೆತನದ ಗದ್ದೆಯಲ್ಲಿ ಅರೆಹಳ್ಳಿ ಲಯನ್ ಸೇವಾ ಸಂಸ್ಥೆಯ ಸದಸ್ಯರು ಕೊಯ್ಲು ಕಾರ್ಯದಲ್ಲಿ ಭಾಗಿಯಾಗಿ ಮಾತನಾಡಿದ ಅವರು, ವಾರದ ಹಿಂದೆಯೇ ಕೊಯ್ಲು ಮಾಡಲು ತೀರ್ಮಾನಿಸಲಾಗಿತ್ತು. ಹವಾಮಾನ ವೈಪರೀತ್ಯದಿಂದ ಕೊಯ್ಲು ಕಾರ್ಯ ಮುಂದೂಡಲ್ಪಟ್ಟು ಇಂದಿಗೆ ನಿಗದಿಯಾಗಿ ಎಲ್ಲರೂ ಖುಷಿಯಿಂದ ಭಾಗಿಯಾಗಿದ್ದೇವೆ. ಇದು ಹೊಸ ರೀತಿಯ ಅನುಭವವಾಗಿದ್ದು ಒಟ್ಟೊಟ್ಟಾಗಿ ಮಾಡುವ ಕೆಲಸ ಬಹು ಬೇಗನೆ ಸಾಗುತ್ತೆ. ಹೊಸ ಅನುಭವವು ಮನುಷ್ಯನನ್ನ ಪರಿಪೂರ್ಣಗೊಳಿಸುತ್ತೆ. ಸದಾ ಕ್ರಿಯಾತ್ಮಕ ಚಟುವಟಿಕೆಗಳಿಂದ ಕೂಡಿರುವ ಅರೆಹಳ್ಳಿ ಲಯನ್ ಸಂಸ್ಥೆಯು ಹಳ್ಳಿ ಸೊಗಡನ್ನ ಮತ್ತೆ ಮತ್ತೆ ಮುನ್ನೆಲೆಗೆ ತರುವ ಪ್ರಯತ್ನ ಮಾಡ್ತದೆ ಅಂತ ತಿಳಿಸಿದರು. ಮಾಡಬೇಕಾಗಿತ್ತು, ಆದರೆ ಮೋಡ ಮುಸುಕಿದ್ರಿಂದ ಇದನ್ನು ಇಂದು ಇಟ್ಕೊಂಡಿದ್ದಾರೆ. ಈ ಒಂದು ಗದ್ದೆ ಕೊಯ್ಲಿನಲ್ಲಿ ಅರೆಹಳ್ಳಿಯ ಎಲ್ಲ ಸದಸ್ಯರು, ಅಧ್ಯಕ್ಷರು, ಎಲ್ಲ ಮಹಿಳಾ ಮಣಿಗಳು ಕೂಡ ಇಲ್ಲಿ ಸೇರಿಕೊಂಡಿದ್ದಾರೆ. ನಿಜವಾಗ್ಲೂ ಕೂಡ ಸಂತೋಷ. ನಾನು ಮೀನಾಕ್ಷಿ ಖಾದರ್ ಅಂತ ಹೇಳಿ, ಹಾಗೆ ನಮ್ಮ ಲಯನ್ಸ್ ಕ್ಲಬ್ಬಿನ ಅಬ್ದುಲ್ ಖಾದರ್ ಕೂಡ ಇದರಲ್ಲಿ ಭಾಗಿಗಳಾಗಿದ್ದಾರೆ. ಇದು ನಮಗೂ ಕೂಡ ಎಕ್ಸ್ಪೀರಿಯನ್ಸ್ ಇಲ್ಲ. ಇವರು ಫೋನ್ ಮಾಡಿ ನಮ್ಮ ಫೆಲಿಕ್ಸ್ ಅವರು ನಮ್ಮನ್ನು ಕರೆದ್ರು. ನಾವು ಕೂಡ ಸಂತೋಷದಿಂದ ಬಂದು ಇದರಲ್ಲಿ ಭಾಗಿಯಾಗಿದ್ದೀವಿ. ನಿಜವಾಗ್ಲೂ ಅಲ್ಲಿಂದ ಇಲ್ಲಿವರೆಗೆ ಹೇಗೆ ಕುಯ್ಕೊಂಡು ಬಂದ್ವಿ ಅನ್ನೋದೇ ಗೊತ್ತಾಗಲಿಲ್ಲ, ಆಯಾಸನೂ ಗೊತ್ತಾಗಲಿಲ್ಲ. ಇದು ಹೊಸ ಒಂದು ಅನುಭವ. ನಿಜವಾಗ್ಲೂ ಕೂಡ ಎಲ್ರಿಗೂ, ಕೆಲವರೆಲ್ಲ ಇದರಲ್ಲಿ ಭಾಳ ಆ್ಯಕ್ಟಿವ್ ಆಗಿದ್ದಾರೆ, ಆದರೆ ನಮಗೆ ಇದು ಹೊಸ. ಲಯನ್ಸ್ ಮಾಜಿ ಅಧ್ಯಕ್ಷ ಫೆಲಿಕ್ಸ್ ಡಿ ಅಲ್ಮಿಡಾ ಮಾತನಾಡಿ, ಲಯನ್ಸ್ ಸಂಸ್ಥೆಯು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಜೊತೆಗೆ ರೈತಾಪಿ ವರ್ಗದವರನ್ನ ಬೆಂಬಲಿಸುವ ಸಲುವಾಗಿ ಎಲ್ಲ ಸದಸ್ಯರು ಸಕಲೇಶ್ಪುರ ಲಯನ್ಸ್ ಸದಸ್ಯರ ನೆರವಿನೊಂದಿಗೆ ಇಂದು ಕೊಯ್ಲು ಮಾಡಲು ಪಾಲ್ಗೊಂಡಿದ್ದಾರೆ. ವೃತ್ತಿಯಲ್ಲಿ ಬಿಎಡ್ ಕಾಲೇಜು ಪ್ರೊಫೆಸರ್ಗಳಾದ ಮೀನಾಕ್ಷಿ ಖಾದರ್ ಹಾಗೂ ಖಾದರ್ ಅತೀವಾ
ಆಸಕ್ತಿಯಿಂದ ಗದ್ದೆ ಕೊಯ್ಲಿನಲ್ಲಿ ತಲ್ಲೀನರಾಗಿದ್ದಾರೆ. ಈ ಮೂಲಕ ನಮಗೆ ಉತ್ತೇಜನ ನೀಡುತ್ತಿದ್ದು ಮುಂದಿನ ದಿನಗಳಲ್ಲಿ ಇವರ ಸಹಕಾರ ಹೀಗೆಯೇ ಇರಲಿ ಅಂತ ನುಡಿದ್ರು. ಆಗಸ್ಟ್ನಲ್ಲಿ ನಮ್ಮ ಅರೇಹಳ್ಳಿ ಲಯನ್ಸ್ ಕ್ಲಬ್ಬಿನ ಎಲ್ಲ ಸದಸ್ಯರು ಬಂದು ಒಂದು ಕುಟುಂಬ ಇದ್ದಂತೆ ಈ ಲಯನ್ಸ್ ಕ್ಲಬ್ ಬಂದರೆ ಎಲ್ಲರೂ ಬಂದು ನಮ್ಮ ಗದ್ದೆ ನಾಟಿಯನ್ನು ಮಾಡಿಕೊಟ್ಟಿದ್ರು. ಅದೇ ರೀತಿ ಈ ಸಲ ಗದ್ದೆ ಸುಗ್ಗಿಯನ್ನು ಕೊಯ್ಲು ಮಾಡೋಕ್ಕೆ ನಾವು ಕರೆದಾಗ ಆವಾಗ ಮಳೆ ಮತ್ತು ಮುಸುಗಿದ ಮೋಡ ಇರೋದ್ರಿಂದ ಸ್ವಲ್ಪ ಲೇಟ್ ಆಯಿತು. ಇವತ್ತು ವಿಶೇಷವಾಗಿ ನಮ್ಮ ಈ ಗದ್ದೆ ಕೊಯ್ಲಿಗೆ ಸಕಲೇಶ್ಪುರ ಲಯನ್ಸ್ ಕ್ಲಬ್ಬಿಂದ ಪ್ರೊಫೆಸರ್ ಖಾದರ್ ಸರ್ ಬಂದಿದ್ದಾರೆ. ಪ್ರೊಫೆಸರ್ ಲಯನ್ ಮೀನಾಕ್ಷಿ ಖಾದರ್ ಅವರು ಕೂಡ ನಮ್ಮ ಜೊತೆಗಿದ್ದು ನಮಗೆ ಈ ವೇಳೆ ಲಯನ್ಸ್ ಅಧ್ಯಕ್ಷ ಸಂತೋಷ್ ಕುಮಾರ್, ಆರ್ಬಿ ರಾಬಿ ಸೋಮಯ್ಯ, ಖಜಾಂಚಿ ವೃಂದನ್, ಕಾರ್ಯದರ್ಶಿ ಪೃಥ್ವಿ, ರಶ್ಮಿ, ಸೋಮಯ್ಯ, ಸೌಜನ್ಯ ಪೃಥ್ವಿ, ಸತೀಶ್, ಫೆಲಿಕ್ಸ್ ಡಿ ಅಲ್ಮೆಡಾ, ಜೇಸಿಂತಾ ಡಿ ಅಲ್ಮೆಡಾ, ಶ್ವೇತಾ, ಪ್ರವೀಣ್, ಯಶವಂತ್, ತುಳಸಿದಾಸ್, ಸುಜಾತಾ ಹಾಗೂ ಇತರರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಂಬೇಡ್ಕರ್ ವಿರುದ್ಧ ಅವಹೇಳನಕಾರಿ ಹೇಳಿಕೆ, ಕೇಂದ್ರ ಗೃಹ ಸಚಿವರ ವಿರುದ್ಧ ಹಾಸನದಲ್ಲಿ ಕಾಂಗ್ರೆಸ್ ಪ್ರತಿಭಟನೆ. ವೇತನ ಹೆಚ್ಚಳ, ಇತರೆ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಹಾಸನದಲ್ಲಿ ಸಿಐಟಿಯು ನೇತೃತ್ವದಲ್ಲಿ ಅಕ್ಷರ ದಾಸೋಹ ನೌಕರರ ಸಂಘ ಪ್ರತಿಭಟನೆ. ಹಾಸನದಲ್ಲಿ ಡಿಸೆಂಬರ್ 21ರಿಂದ 3 ದಿನಗಳ ಕಾಲ ಭಕ್ತಿ ಪ್ರಧಾನ ನಾಟಕ ಪ್ರದರ್ಶನ ಕಡ್ಡಾಯ, ಶಿವಕುಮಾರ್ ಮಾಹಿತಿ.